ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಈಗ ಅವರ ನಿವಾಸದಿಂದ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ. ಸಾಕಷ್ಟು ಜನ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಗಣ್ಯರು ಅಂತಿಮ ದರ್ಶನ ಪಡೆದುಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪದ್ಮನಾಭನಗರ ನಿವಾಸದಿಂದ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡಲಾಗಲಿದ್ದು, ಪದ್ಮನಾಭನಗರ ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳಾಗಿದೆ. ಮೈದಾನದ ಸುತ್ತಮುತ್ತ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದ್ದು, ಸದ್ಯ ಮನೆಯಲ್ಲಿ ಅಂತಿಮ ದರ್ಶನವನ್ನ ಗಣ್ಯರು ಬಂದು ಪಡೆದುಕೊಂಡಿದ್ದಾರೆ. ಮನೆಯಲ್ಲಿ ಅಂತಿಮ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ಕುಟುಂಬಸ್ಥರು. ಅದಾದ ಬಳಿಕ ನೇರವಾಗಿ ಪದ್ಮನಾಭನಗರ ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಕೂಡ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಅವರ ನಿವಾಸದಲ್ಲೇ ಪಡೆದುಕೊಂಡಿದ್ದಾರೆ. ಬಟ್ ಈಗ ಸಿದ್ಧತೆಗಳಾಗ್ತಾ ಇರೋದು ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದಲ್ಲಿರುವ ಮೈದಾನಕ್ಕೆ ಶಿಫ್ಟ್ ಮಾಡಬೇಕು ಅಂತ. ಆ ಮೂಲಕ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ಇನ್ನಷ್ಟು ಗಣ್ಯರು, ಆಪ್ತರು ಎಲ್ಲರೂ ಕೂಡ ಬರುವ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತಿಮ ದರ್ಶನಕ್ಕೆ. ಇವತ್ತು ಮಧ್ಯಾಹ್ನದ ತನಕ ಕೂಡ ಅಲ್ಲೇ ಪಾರ್ಥಿವ ಶರೀರವನ್ನು ಇರಿಸುವ ಮೂಲಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ಅಂತಿಮ ಯಾತ್ರೆಯ ಮೂಲಕ ಕೊಂಡೊಯ್ಯೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಚಿತ್ರರಂಗದ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ರಾಜಕೀಯ ಗಣ್ಯರು ಪಕ್ಷ ಭೇದ ಮರೆತು ಇಂಥ ಹೊತ್ತಲ್ಲಿ ಜೊತೆಯಾಗಿ ನಿಲ್ಲೋದು, ಜೊತೆಗೆ ದುಃಖದ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ಅವರಿಗೆ ಸಾಂತ್ವನ ಹೇಳುವ ಕೆಲಸಗಳು ಆಗುತ್ತೆ. ಹಾಗೆ ನಿನ್ನೆ ರಾಜಕೀಯವಾಗಿ ಶತ್ರುಗಳು ಅನಿಸ್ಕೊಂಡವರು ಕೂಡ ಈಗ ನೋವಿನ ಸಂದರ್ಭದಲ್ಲಿ ದೇವೇಗೌಡರ ಜೊತೆಗೆ ನಿಂತ್ಕೊಂಡು ಸಿದ್ದರಾಮಯ್ಯನವರು ಅವರ ರಾಜಕೀಯ ಗುರು, ಕಾರಣ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೆ ಅದೇ ಪಕ್ಷದಿಂದ, ದೊಡ್ಡಗೌಡರು ಅವರು ರಾಜಕೀಯ ಗುರುಗಳು. ಹಾಗಾಗಿ ಅವರ ಬೆನ್ನಿಗೆ ನಿಂತ್ಕೊಂಡು ಸಾಂತ್ವನ ಹೇಳಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಿದ್ವಿ. ಈಗ ತಾನೇ ದುನಿಯಾ ವಿಜಯ್ ಅವರು ಕೂಡ ಆಗಮಿಸಿರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹಿಂಗೆ ಚಿತ್ರರಂಗದ ಗಣ್ಯರು ಕೂಡ ಒಬ್ಬರೊಬ್ಬರೇ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ದೊಡ್ಡಗೌಡರ ವೈಯಕ್ತಿಕ ಜೀವನ ಮಾತ್ರ ಅಲ್ಲದೆ ರಾಜಕೀಯ ಜೀವನದಲ್ಲೂ ಕೂಡ ಸೋಲು ಗೆಲುವಿನಲ್ಲಿ, ಕಷ್ಟ ಸುಖದಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದವರು ಚೆನ್ನಮ್ಮ. ಅಂಥದ್ದೊಂದು ದೊಡ್ಡ ಶಕ್ತಿಯನ್ನು ಕಳೆದುಕೊಂಡು ಇವತ್ತು ದೇವೇಗೌಡರು ಕಣ್ಣೀರು ಹಾಕ್ತಿದ್ದಾರೆ. ರಾತ್ರಿ ಇಡೀ ಕೂಡ ಪತ್ನಿಯ ಕೈ ಹಿಡಿದು ಅವರ ಮುಖವನ್ನು ನೋಡ್ತಾ ಭಾವುಕರಾಗಿರುವ ಕ್ಷಣಗಳು ಎಂಥವರ ಕಣ್ಣುಗಳನ್ನು ಕೂಡ ಒದ್ದೆ ಮಾಡೋ ರೀತಿಯಲ್ಲಿತ್ತು. ಅದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ತಾಯಿಯನ್ನು ಕಳೆದುಕೊಂಡು ನೋವಲ್ಲಿದ್ದಾರೆ. ರೇವಣ್ಣ ಅವರು ಕೂಡ ನಿನ್ನೆ ಭಾವುಕರಾಗಿ ಆಸ್ಪತ್ರೆಯತ್ತ ಓಡೋಡಿ ಬಂದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಓವರಾಲ್ ಇಡೀ ಕುಟುಂಬ ಈಗ ದುಃಖತಪ್ತರಾಗಿದೆ. ಇವತ್ತು ಹಾಸನದ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನ ಅಂತಿಮ ಯಾತ್ರೆ ಮೂಲಕ ಕೊಂಡೊಯ್ಯಲಾಗುತ್ತೆ. ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ರಸ್ತೆ ಮೂಲಕ ಅಂತಿಮ ಯಾತ್ರೆ ಮೂಲಕ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಬೆಳಗ್ಗೆ 11:05 ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್, ಚನ್ನರಾಯಪಟ್ಟಣ, ಹಾಸನ ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್, ಮೊಸಳೆ ಹೊಸಹಳ್ಳಿ ಮಾರ್ಗವಾಗಿ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಇವತ್ತು ರಾತ್ರಿ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಬೆಳಗ್ಗೆ 7ರಿಂದ 9:30 ತನಕ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಹೊಳೆನರಸೀಪುರದಲ್ಲಿ ವ್ಯವಸ್ಥೆ ಇರುತ್ತೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:15 ತನಕ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಗಳು ಆಗುತ್ತೆ.
ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದೆಯಂತೆ. ಒಕ್ಕಲಿಗ ಸಂಪ್ರದಾಯದಂತೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ನಾಳೆ ಹೊಳೆನರಸೀಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸೊ ಅಲ್ಲಿಗೆ ಇವತ್ತು 11 ಗಂಟೆ ತನಕ ಕೂಡ ಪದ್ಮನಾಭನಗರ ಮೈದಾನದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ತದನಂತರದಲ್ಲಿ ಅಲ್ಲಿಂದ ಪಾರ್ಥಿವ ಶರೀರವನ್ನ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ ಮೂಲಕ ಕೊಂಡೊಯ್ಯಲಾಗುತ್ತೆ. ಕಾರಣ ಅಲ್ಲಲ್ಲಿ ಅಭಿಮಾನಿಗಳು, ಅವರ ನೆಚ್ಚಿನ ಕಾರ್ಯಕರ್ತರು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನ ಪಡೆದುಕೊಳ್ತಾರೆ. ಮೋಸ್ಟ್ಲಿ ಹಾಗಾಗಿ ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್, ಚನ್ನರಾಯಪಟ್ಟಣ, ಹಾಸನ ಡೈರಿ ಸರ್ಕಲ್, NR ಸರ್ಕಲ್, ಮೊಸಳೆ, ಹೊಸಹಳ್ಳಿ ಮಾರ್ಗವಾಗಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಮೋಸ್ಟ್ಲಿ ಅಲ್ಲಲ್ಲಿ ಅಭಿಮಾನಿಗಳಿಗೆ ಅಂತಿಮ ದರ್ಶನ ಕೊಡುತ್ತಾ ಅಂತಿಮ ಯಾತ್ರೆ ಹೊಳೆ ನರಸೀಪುರದ ತನಕ ಹಿಂಗೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಾಯಂಕಾಲದ ಹೊತ್ತಿಗೆ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ದೊಡ್ಡಗೌಡರ ಕುಟುಂಬದ ಅತಿ ದೊಡ್ಡ ಶಕ್ತಿ ದೇವೇಗೌಡರ ಅತಿ ದೊಡ್ಡ ಶಕ್ತಿ ಇವತ್ತು ಕಳಚಿ ಬಿದ್ದಿದೆ. ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇರೋದನ್ನ ನೋಡ್ತಾ ಇದೀವಿ. ಸದ್ಯಕ್ಕೆ ಏನ್ ಆಗ್ತಾ ಇದೆ, ಯಾರು ಬರ್ತಿದ್ದಾರೆ, ಎಷ್ಟೊತ್ತಿಗೆ ಪಾರ್ಥಿವ ಶರೀರವನ್ನ ಪದ್ಮನಾಭನಗರ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ, ಇವತ್ತು ಓವರ್ ಆಲ್ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಶ್ರುತಿ, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಶಕ್ತಿ ಅಂತ ಇದ್ದ ಚೆನ್ನಮ್ಮನವರು ನಿನ್ನೆ ವಿಧಿವಶರಾಗಿರುವಂತದ್ದು. ಇದೀಗ ಚೆನ್ನಮ್ಮನವರ ಅಂತಿಮ ಯಾತ್ರೆ, ಅದೇ ರೀತಿಯಾಗಿ ಅಂತಿಮ ದರ್ಶನ ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ನಿನ್ನೆಯಲ್ಲೂ ಸಹ ಅಂತಿಮ ದರ್ಶನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಏರ್ಪಾಡನ್ನ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ ಅಂದ್ರೆ ಬೆಳಗ್ಗೆ 11:05 ಅಂತಿಮ ಯಾತ್ರೆ ಸಹ ಶುರುವಾಗುವಂತದ್ದು. ಅದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೂ ಸಹ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅಂದ್ರೆ ವಾಜಪೇಯಿ ಮೈದಾನದಲ್ಲಿ ನಾನೀಗ ಇರುವಂತದ್ದು. ಪಾರ್ಥಿವ ಶರೀರ ಇಡೋದಕ್ಕೆ, ಅದೇ ರೀತಿಯಾಗಿ ಸಾರ್ವಜನಿಕರಿಗೆ, ಅದೇ ರೀತಿಯಾಗಿ ಗಣ್ಯರಿಗೂ ಸಹ ಅಂತಿಮ ದರ್ಶನಕ್ಕೆ ಸಾಕಷ್ಟು ಅವಕಾಶವನ್ನ ಸಹ ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ನಾನೀಗ ವಾಜಪೇಯಿ ಗ್ರೌಂಡ್ ನಲ್ಲಿ ಇರುವಂತದ್ದು. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ. ಪಾರ್ಥಿವ ಶರೀರ ಇಡೋದಕ್ಕೆ ಎಲ್ಲಾ ರೀತಿಯಾದಂತಹ ಹೂವಿನ ಅಲಂಕಾರವನ್ನ ಸಹ ಮಾಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೈದಾನಕ್ಕೆ ಸಹ ಪಾರ್ಥಿವ ಶರೀರ ಬರುವಂತಹ ಸಾಧ್ಯತೆ ಸಹ ಇರುವಂತದ್ದು. ಜೊತೆಗೆ VIP ಆಗಿರ್ಬೋದು, VVIPಗಳಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು ಪ್ರತ್ಯೇಕ ಮಾರ್ಗವನ್ನ ಸಹ ಮಾಡಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು, ಗೊಂದಲಗಳಾಗಬಾರ್ದು, ನೂಕುನುಗ್ಗಲಾಗಬಾರ್ದು ಅನ್ನುವಂತಹ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತೆ ಕ್ರಮಗಳನ್ನ ಇದೀಗ ತೆಗೆದುಕೊಂಡಿರುವಂತದ್ದು. ನೀವು ನೋಡ್ತಾ ಇರಬಹುದು, ಪ್ರತ್ಯೇಕ ಮಾರ್ಗವನ್ನ ಸಹ ಮಾಡಿರುವಂತದ್ದು. VIPಗಳಿಗಾಗಿರ್ಬೋದು, VVIPಗಳಿಗಾಗಿರ್ಬೋದು, ಜೊತೆಗೆ ಸಾರ್ವಜನಿಕರಿಗೂ ಸಹ ಪ್ರತ್ಯೇಕ ಮಾರ್ಗವನ್ನ ಮಾಡಿದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಸಹ, ಅಂದ್ರೆ 1000ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಏನು ನಿವಾಸದಲ್ಲಿ HD ದೇವೇಗೌಡರ ನಿವಾಸದಲ್ಲೂ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ತಿರುವಂತದ್ದು. ಅಲ್ಲೂ ಸಹ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜನಸಂದಣಿಯನ್ನ ಆಧರಿಸಿ ಅಂತ ಅಂದ್ರೆ ಮೈದಾನಕ್ಕೆ ತರೋದು ಬಹುತೇಕ ಅನುಮಾನ ಅನ್ನುವಂಥದ್ದು. ಅಂದ್ರೆ ಜನಸಂದಣಿಯನ್ನ ಆಧರಿಸಿ ಮೈದಾನಕ್ಕೆ ತರೋದಾ ಬೇಡವಾ ಅನ್ನುವಂತಹ ನಿರ್ಧಾರವನ್ನ ಇದೀಗ ಕುಟುಂಬ ಮಾಡುವಂತದ್ದು ಸಹ ಇದೆ. ಯಾಕಂದ್ರೆ ಈಗಾಗಲೇ ಮನೆಯಲ್ಲಿಯೇ ನಿನ್ನೆ ಸಂಜೆಯಿಂದಲೂ ಸಹ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇಲ್ಲಿ ಜನಗಳು ಯಾವ ರೀತಿಯಾಗಿ ಇರ್ತಾರೆ, ಅಂತಿಮ ದರ್ಶನಕ್ಕೆ ಎಷ್ಟು ಜನರು ಬರ್ತಾರೆ, ಯಾವ ರೀತಿಯಾಗಿ ಬರ್ತಾರೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಈ ಒಂದು ವಾಜಪೇಯಿ ಗ್ರೌಂಡ್ ನಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದಾ ಬೇಡವಾ, ಅಥವಾ ಅಂತಿಮ ಯಾತ್ರೆಯನ್ನ ಶುರು ಮಾಡೋದಾ ಅನ್ನುವಂಥದ್ದು. ಯಾಕಂದ್ರೆ 11:05 ಅಂತಿಮ ಯಾತ್ರೆ ಶುರುವಾಗೋದ್ರಿಂದ ಹಾದಿಯುದ್ದಕ್ಕೂ ಅಂದ್ರೆ ಕುಣಿಗಲ್ ಮಾರ್ಗವಾಗಿರ್ಬೋದು, ನೆಲಮಂಗಲ, ಕುಣಿಗಲ್, ಅದೇ ರೀತಿಯಾಗಿ ಚನ್ನಪಟ್ಟಣ, ಹಾಸನ ಮಾರ್ಗವಾಗಿ ಈ ಒಂದು ಪಾರ್ಥಿವ ಶರೀರ ಹೋಗುತ್ತೆ. ಅಲ್ಲಿ ತೆರೆದ ವಾಹನದಲ್ಲಿ ಹೋಗೋದ್ರಿಂದ ಎಲ್ಲರಿಗೂ ಸಹ ಅಲ್ಲೂ ಸಹ ಅವಕಾಶ ಇರುವಂತದ್ದು ಅಂತಿಮ ದರ್ಶನಕ್ಕೆ. ಈ ನಿಟ್ಟಿನಲ್ಲಿ ಇದೀಗ ಈ ಒಂದು ಪಾರ್ಥಿವ ಶರೀರವನ್ನ ಈ ಒಂದು ವಾಜಪೇಯಿ ಮೈದಾನಕ್ಕೆ ತರ್ತಾರ, ಅಥವಾ ಈಗಾಗಲೇ ಎಲ್ಲ ಸಿದ್ಧತೆ ಸಹ ಆಗಿರುವಂತದ್ದು. ಮನೆ ಬಳಿಯೂ ಸಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಅಂತಿಮ ದರ್ಶನಕ್ಕೆ ಈ ಒಂದು ಗ್ರೌಂಡ್ ನಲ್ಲಿ ಅವಕಾಶವನ್ನ ಮಾಡಿಕೊಡುತ್ತಾ ಕುಟುಂಬ, ಯಾವ ರೀತಿಯಾಗಿ ಸಾರ್ವಜನಿಕರು ಬರ್ತಾರೆ, ಯಾವ ರೀತಿಯಾಗಿ ಗಣ್ಯರು ಬರ್ತಾರೆ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.